ನಮಸ್ಕಾರ ಕರ್ನಾಡಿಗೆ ಕನ್ನಡ ಕಲರ್ ವರ್ಲ್ಡ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪೇಂಟರ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಗೋಡೆ ಒಂದು ಸರಿ ನೋಡ್ಕೊಂಬಂದ್ಬಿಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಮ್ಮಲೇ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ಪಾಚಿ ಕಟ್ಟಿರೋ ಗೋಡೆಯನ್ನು ಹೇಗೆ ಕ್ಲೀನ್ ಮಾಡಿ ಪೇಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಪಾಚಿ ಕಟ್ಟೋಕ್ಕೆ ಕಾರಣ ಏನು ಅಂದರೆ, ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಮತ್ತು ಟ್ಯಾಂಕ್ ಏನಾದರೂ ಲೀಕೇಜ್ ಆಗಿ ನೀರೇನೋ ಸೋರ್ತಾ ಇದ್ದರೆ ಅಲ್ಲಿ ಪಾಚಿ ಕಟ್ಟೋದು ಸರ್ವೇ ಸಾಮಾನ್ಯ. ಪಾಚಿ ಕಟ್ಟೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಪಾಚಿ ಕಟ್ಟೋದ್ರಿಂದ ಪಾಚಿ ಕಟ್ಟಿ ಗೋಡೆ ಎಲ್ಲ ಗೋಡೆ ಹಚ್ಚಿರೋ ಪೇಂಟ್ ಎಲ್ಲ ಹಾಳಾಗ್ಬಿಡುತ್ತೆ. ಆ ಪೇಂಟ್ ಹಾಳಾಗಿದ ನಂತರ ಅದು ಗೋಡೆ ಒಳಗಡೆ ನೀರು ಲೀಕ್ ಆಗುತ್ತೆ. ನೀರು ಲೀಕ್ ಆದರೆ ಗೋಡೆ ಆಟೋಮೆಟಿಕ್ಕಾಗಿ ವೀಕ್ ಆಗ್ತಾ ಬರುತ್ತೆ. ಕೆಲವು ಸಮಯದಲ್ಲಿ ಗೋಡೆ ಬಿದ್ದೋಗೋ ಚಾನ್ಸಸ್ ಕೂಡ ಇರುತ್ತದೆ. ಏನು ಅರ್ಥವೇ ಆಗ್ತಿದ್ರೆ ಈ ಕೇಸು ಮಗು ಆಗಿತ್ತಿದ್ರೆ ಇಲ್ಲಿ ನೋಡಿ, ಇದೆಲ್ಲ ಪಾಚಿ ಕಟ್ಬಿಟ್ಟು ಇದೆಲ್ಲ ಪೇಂಟ್ ಎಲ್ಲ ಹಾಳಾಗಿದೆ ಮತ್ತು ಪ್ರೈಮರ್ ಕೂಡ ಫುಲ್ ಹೋಗ್ಬಿಟ್ಟಿದೆ. ಜಾಸ್ತಿ ಕುಯ್ಯೋಕ್ಕೆ ಹೋಗಲ್ಲ, ಒಂದು ಕ್ಲೀನ್ ಮಾಡಿ ಹೇಗೆ ಪೇಂಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಮೊದಲನೇದಾಗಿ ಬ್ಲೇಡ್ ತೊಗೊಂಡು ಚೆನ್ನಾಗಿ ಈ ಥರದ್ದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದ. ಈ ಥರದ ಬ್ಲೇಡೆಲ್ಲ ಕೆರೆಗೆಲ್ಲ ಆಗಲ್ಲ ಅಂದರೆ ನಿಮ್ಮ ಹತ್ತಿರದ ಪೇಂಟ್ ಶಾಪಲ್ಲಿ ಒಂದು ಮಿಷಿನ್ ಸಿಗ್ತದೆ, ಪ್ರೆಷರ್ ವಾಷರ್. ಅದರಿಂದ ನೀವು ಕ್ಲೀನ್ ಮಾಡ್ಕೋಬೋದು. ಹತ್ತಿರದ ಪೇಂಟ್ ಶಾಪಲ್ಲಿ ಈ ಥರದ್ದು ಪ್ರೆಷರ್ ವಾಷರ್ ಸಿಗುತ್ತದೆ. ಟೆರಸ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಈ ಥರ ಪಾಚಿಯನ್ನು ಕ್ಲೀನ್ ಮಾಡೋಕ್ಕೆ ಬಾಡಿಗೆಗೆ ಸಿಗುತ್ತದೆ. ಅಲ್ಲಿ ಹೊಡೆಯೋದೆ ಮಾಡಿದೆ. Bueno. ಮೊದಲನೇದಾಗಿ ಎಲ್ಲೆಲ್ಲಿ ಪೇಂಟ್ ಹಾಳಾಗಿರ್ತದೋ ಅಲ್ಲಲ್ಲಿ ಪ್ರೈಮರ್ನ ಅಪ್ಲೈ ಮಾಡಬೇಕು. ಒಂದು ಕೋಟ್ ಅಪ್ಲೈ ಮಾಡಿದ್ರೆ ಸಾಕು. ನೀವು ಡ್ಯಾಮ್ ಪ್ರೂಫ್ ಅಥವಾ ಡ್ಯಾಮ್ ಶೀಟ್ನ ಅಪ್ಲೈ ಮಾಡಿದ್ರೆ ಇನ್ನೂ ಒಳ್ಳೆಯದು. ಪ್ರೈಮರ್ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಒಂದು 1 ಅವರ್ ಅಥವಾ 2 ಅವರ್ ಬಿಟ್ಟರೆ ಸಾಕು. ನಂತರ ಎಕ್ಸ್ಟೀರಿಯರ್ ಪೇಂಟ್ನ ಅಪ್ಲೈ ಮಾಡಬೇಕು.
ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು, ಪಾಚಿ ಕಟ್ತಾ ಇರೋ ಥರ ಯಾವುದಾದ್ರೂ ಪೇಂಟ್ ಇದೆಯಾ ಅಂತ, ಅಥವಾ ಯಾವುದಾದ್ರೂ ಕೆಮಿಕಲ್ ಆದ ಇದ್ದರೆ ಹೇಳಿ ಅಂತ ಕಮೆಂಟ್ ಮಾಡಿದರು. ನಮಗೆ ಆ ಥರದ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಈ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.